ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನುರಾವ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟುಡೇ ವ್ಲಾಗ್ ಏನಂತ ಹೇಳಿದ್ರೆ, ಎಲ್ಲರ ವ್ಲಾಗ್ಗಳಿದೆ ಸ್ಪೆಷಲ್ ಅಂತಲೇ ಹೇಳ್ಬೋದು. ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ಹೇಳಿ ಆ ವ್ಲಾಗ್ನ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಕಂಪ್ಲೀಟಾಗಿ ಈ ವ್ಲಾಗ್ನ ಎಂಡ್ವರೆಗೂ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಹಾಗೆ ನಾನು ಇವತ್ತು 2 ಫ್ಲೇವರ್ ಮಾಡ್ತಾ ಇದ್ದೀನಿ, ಮ್ಯಾಂಗೋ ಮತ್ತು ವೆನಿಲಾ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಒಂದು ಎಂಟಿ ಬೌಲ್ನ ತೊಗೊಂಡಿದ್ದೀನಿ. ಇದ್ರ ಒಳಗಡೆಗೆ 250 ml ಆಗುವಷ್ಟು ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಕಂಪ್ಲೀಟಾಗಿ ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡಿಕೊಂಡು ನೀವು ಆಲ್ಮೋಸ್ಟ್ ಕೋಲ್ಡ್ ಫ್ರಿಜ್ಜಲ್ಲಿಟ್ಟಿರೋ ಐಟಮ್ಸ್ನ ಯೂಸ್ ಮಾಡಬೇಕಂತಲೇ ಹೇಳ್ತೀನಿ. ಸೊ ಇದನ್ನು ಬ್ಲೆಂಡ್ ಮಾಡೋಕ್ಕೆ ನನ್ನ ಹತ್ರ ಒಂದು ಬ್ಲೆಂಡರ್ ಇದೆ. ಸೊ ಇದು ಎಲ್ಲದಕ್ಕೂ ಯೂಸ್ಫುಲ್ ಆಗುತ್ತೆ. ಸೊ ನಾನು ಐಸ್ ಕ್ರೀಮ್ನ ಪ್ರಿಪೇರ್ ಮಾಡೋಕ್ಕೆ ಇದನ್ನು ಬಳಸ್ತಾ ಇದ್ದೀನಿ. ಈ ಪ್ರಾಡಕ್ಟ್ ಬಂದು ನನ್ನ ಹಸ್ಬೆಂಡ್ ಜಪಾನಿಂದ ತೊಗೊಬಂದಿದ್ರು. ಸೊ ಫಸ್ಟ್ ಟೈಮ್ ನಾನು ಇದನ್ನ ಯೂಸ್ ಮಾಡ್ತಿರೋದು ಅಂತಲೇ ಹೇಳ್ಬೋದು. ಮಿಕ್ಸಿಲೂ ಕೂಡ ಜಾರಿಗೆ ಹಾಕಿ ಬ್ಲೆಂಡ್ ಮಾಡ್ಕೊಬೋದು. ಸೊ ನನ್ನ ಹತ್ರ ಇರೋದ್ರಿಂದ ನಾನು ಇದನ್ನು ಬಳಸಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಸೊ ಇದು ನೀಟಾಗಿ ಬ್ಲೆಂಡ್ ಮಾಡ್ಕೊಬೇಕು. ಅಲ್ಲಿ ಕ್ರೀಮಿ ಟೆಕ್ಸ್ಚರ್ ಬರ್ತಿದೆಯಲ್ಲ ಅಷ್ಟು ಬಂದರೆ, ಸೊ ಅಷ್ಟು ಬ್ಲೆಂಡ್ ಆದಮೇಲೆ ನಾನು ಕಂಡೆನ್ಸ್ಡ್ ಮಿಲ್ಕು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು 200 ml ಆಗುವಷ್ಟು ಕಂಡೆನ್ಸ್ಡ್ ಮಿಲ್ಕನ್ನು ಕೂಡ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಇನ್ನು ಸ್ವಲ್ಪ ಟೇಸ್ಟಿಗೆ ವೆನಿಲಾ ಎಕ್ಸ್ಟ್ರಾಕ್ಟ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ಫ್ಲೇವರಿಗೋಸ್ಕರ. ಸೊ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಕ್ರೀಮಿ ಟೆಕ್ಸ್ಚರ್ಸ್ ಬರುವಷ್ಟು ನೀಟಾಗಿ ಬ್ಲೆಂಡ್ ಮಾಡ್ಕೊಬೇಕು. ಆವಾಗಲೇ ಒಂದು ಟೇಸ್ಟಿಯಾಗಿ ಐಸ್ ಕ್ರೀಮ್ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು. ನನಗೆ ಸುಮಾರು ಟೈಮ್ ಹಿಡಿಯಿತು ಇದರಲ್ಲಿ ಬ್ಲೆಂಡ್ ಮಾಡೋಕ್ಕೆ, ಬಿಕಾಸ್ ಇದು ಸ್ಮಾಲ್ ಇರೋದ್ರಿಂದ ನೀಟಾಗಿ ಬ್ಲೆಂಡ್ ಆಗಬೇಕಲ್ವ. ನಾನು ತುಂಬ ಟೈಮ್ ತೊಗೊಂಡು ಮಾಡಿದೆ. ಸೊ ಈಗ ನಾನು ನಿಮ್ಗೆ ತೋರಿಸ್ತಿದ್ದೀನಲ್ಲ, ಇಷ್ಟು ಟೆಕ್ಸ್ಚರ್ ಬಂದರೆ ಸಾಕು ಕ್ರೀಮಿಯಾಗಿ. ಇದು ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಫೈನಲಾಗಿ ಈ ಥರ ಬರುತ್ತೆ. ತುಂಬ ತಿಕ್ಕಾಗಿ ಅದು ಲೇಯರ್ಸು ಬರುತ್ತೆ ಅಂತಲೇ ಹೇಳ್ಬೋದು. ಈ ಥರ ಬಂದರೆ ನಮ್ಗೆ ಐಸ್ ಕ್ರೀಮ್ಗೆ ಒಳ್ಳೆ ಕ್ರೀಮ್ ರೆಡಿ ಅಂತಲೇ ಹೇಳ್ಬೋದು. ಯಾವುದೇ ಥರ ಶುಗರ್ಸ್ ಏನು ಆ್ಯಡ್ ಮಾಡದೆ ಓನ್ಲಿ 3 ಪ್ರಾಡಕ್ಟ್ಸ್ ಯೂಸ್ ಮಾಡಿ ನಾನು ಐಸ್ ಕ್ರೀಮ್ಗೆ ರೆಡಿ ಮಾಡ್ತಿದ್ದೀನಿ ಅಂತಲೇ ಹೇಳ್ಬೋದು. ಇಷ್ಟು ನಾನು ಮತ್ತೆ ಮಾಡ್ಕೊತಾ ಇದ್ದೀನಿ. ಇನ್ನಷ್ಟು ನೀಟಾಗಿ ಟೇಸ್ಟಿಗೆ ಬರಬೇಕಂತ ಹೇಳಿ ಅದನ್ನು ನೀಟಾಗಿ ಇನ್ನೂ ಬ್ಲೆಂಡ್ ಮಾಡ್ಕೊತಾ ಇದ್ದೆ. ಎಷ್ಟು ತಿಕ್ಕಾಗುತ್ತೋ ಅಷ್ಟು ಫಿನಿಶಿಂಗ್ ಬರಲಿ ಅಂತ ಹೇಳಿ. ಈಗ ಇದು ಕಂಪ್ಲೀಟ್ ಆಗಿ ರೆಡಿ ಆಗಿದೆ ಅಂತಲೇ ಹೇಳ್ಬೋದು. ಸೊ ನಾನು ಇದಕ್ಕೆ ಒಂದು ಸರ್ವಿಂಗ್ ಬೌಲಿಗೆ ಅದನ್ನು ಸರ್ವ್ ಮಾಡ್ಕೊಬೇಕು. ನಾನು ಇದು ಆಲ್ಮೋಸ್ಟ್ ಐಸ್ ಕ್ರೀಮ್ ಎಲ್ಲ ತೊಗೊಂಡಿರ್ತೀವಲ್ಲ, ಸೊ ಅದನ್ನೇ ಬೌಲ್ನ ಇಟ್ಕೊಂಡಿದ್ದೆ. ಸೊ ಅದಕ್ಕೆ ಅದನ್ನು ಬ್ಯಾಟರಿಂಗ್ನೆಲ್ಲ ಒಳಗಡೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಹಾಫ್ ಆಯಿತು ನಾನು ಮಾಡಿರೋದ್ರಲ್ಲಿ. ಏನೋ ಫಸ್ಟ್ ಟೈಮ್ ಮಾಡ್ತಿರೋದು, ಚೆನ್ನಾಗಿ ಟೇಸ್ಟಿಯಾಗಿ ಆಗಲಿ ಸ್ವಲ್ಪನೇ ಅಂತ ಹೇಳಿ ಕಂಟೆಂಟ್ ಸ್ವಲ್ಪ ಮಾಡಿದ್ದು. ಇನ್ನು ವೆನಿಲಾ ಫ್ಲೇವರ್ ಐಸ್ ಕ್ರೀಮ್ ರೆಡಿ ಆದಮೇಲೆ ನೆಕ್ಸ್ಟು ಮ್ಯಾಂಗೋನು ಕೂಡ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಮ್ಯಾಂಗೋ ಫ್ಲೇವರ್ ಜಾಸ್ತಿ ಮನೇಲಿ ಇಷ್ಟಪಡೋದ್ರಿಂದ ಸ್ವಲ್ಪ ಜಾಸ್ತಿ ಕಂಟೆಂಟ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇರೋದು. ಅಲ್ಲಿ ಒಂದು 200 ml ಆಗುವಷ್ಟು ಫ್ರೆಶ್ ಕ್ರೀಮ್ ಯೂಸ್ ಮಾಡಿದ್ದೆ, ಬಟ್ ಇಲ್ಲಿ 400 ml ಆಗುವಷ್ಟು ಫ್ರೆಶ್ ಕ್ರೀಮ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಮನೇಲಿ ಪಾಪಗಂತೂ ಮ್ಯಾಂಗೋ ಅಂತ ತುಂಬ ಇಷ್ಟಪಡ್ತಾನೆ. ಸೊ ಹಾಗಾಗಿ ಮ್ಯಾಂಗೋ ಫ್ಲೇವರ್ ಜಾಸ್ತಿ ಮಾಡೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಇದು ಅಷ್ಟೇ ನೀಟಾಗಿ ಬ್ಲೆಂಡ್ ಮಾಡ್ಕೊಬೇಕು, ಕ್ರೀಮಿ ಟೆಕ್ಸ್ಚರ್ ಬರೋ ಥರ. ಹೀಗೆ ನಾನು ತೋರಿಸ್ತಿದ್ದೀನಲ್ವ, ಅದು ಆಲ್ಮೋಸ್ಟ್ ಬರ್ತಿದೆ. ಅಷ್ಟು ಬರೋಕ್ಕೆ ತುಂಬ ಎಫರ್ಟ್ ಹಾಕಿ ನಾನು ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಇನ್ನು ಕ್ರೀಮಿ ಟೆಕ್ಸ್ಚರ್ ಬಂದಾದಮೇಲೆ ಒಂದು 400 ml ಆಗುವಷ್ಟು ಕಂಡೆನ್ಸ್ಡ್ ಮಿಲ್ಕ್ನ ಅಲ್ಲಿಗೆ ಹಾಕಬೇಕು. ಸೊ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡಾದಮೇಲೆ ಜೊತೆಗೇ ನಾನು ಸ್ವಲ್ಪ ವೆನಿಲಾ ಎಕ್ಸ್ಟ್ರಾಕ್ಟ್ ಕೂಡ ಹಾಕ್ಕೊತಾ ಇದ್ದೀನಿ ಫ್ಲೇವರಿಗೋಸ್ಕರ. 2 ಹಾಕ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಅದು ಬ್ಲೆಂಡ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಮ್ಯಾಂಗೋ ತೊಗೊತಾ ಇದ್ದೀನಿ. ಇದನ್ನು ಕೂಡ ಮಿಕ್ಸಿಲಿ ಬ್ಲೆಂಡ್ ಮಾಡ್ಕೊಬೇಕು ತುಂಬ ಸ್ಮೂತಿಯಾಗಿ. ಸೊ 2 ಮ್ಯಾಂಗೋ ತೊಗೊಂಡು ಅದನ್ನು ಸಣ್ಣದಾಗಿ ಸ್ಲೈಸ್ ಮಾಡಿಟ್ಕೊಂಡು ಒಂದು ಬ್ಲೆಂಡರಿಗೆ ಹಾಕ್ಕೊತಾ ಇದ್ದೀನಿ.
ಸಣ್ಣದಾಗಿ ಸ್ಲೈಸ್ ಮಾಡಿಟ್ಕೊಂಡು ಮಿಕ್ಸಿಲಿ ಬ್ಲೆಂಡ್ ಮಾಡಿಕೊಂಡ್ರೆ ಕ್ರೀಮಿ ಟೆಕ್ಸ್ಚರ್ ಬರುವಷ್ಟು ಮ್ಯಾಂಗೋ ಬ್ಲೆಂಡ್ ಮಾಡ್ಕೊಬೇಕಂತಲೇ ಹೇಳ್ಬೋದು. ನಾನು ಕಂಪ್ಲೀಟ್ 2 ಮ್ಯಾಂಗೋ ಯೂಸ್ ಮಾಡಿರೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಈಗ ಇದನ್ನು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಪೇಸ್ಟ್ ಮಾಡ್ಕೊಬೇಕು. ಪೇಸ್ಟ್ ಮಾಡ್ಕೊಂಡಿರೋದನ್ನ ನಾನು ಆಲ್ರೆಡಿ ಮಿಕ್ಸ್ ಮಾಡ್ಕೊಂಡಿದ್ದೆ ಅಲ್ವಾ, ಆ ಐಸ್ ಕ್ರೀಮ್ ಮಿಕ್ಸಿಗೆ ಇದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಕೂಡ ಆ್ಯಡ್ ಮಾಡ್ಕೊಂಡಾದಮೇಲೆ ಇದು ಒಂದು ಟೆಕ್ಸ್ಚರ್ ಬರುವವರೆಗೆ ನೀಟಾಗಿ ಬ್ಲೆಂಡ್ ಮಾಡ್ಕೊಬೇಕು. ಅಷ್ಟು ಬ್ಲೆಂಡ್ ಮಾಡಿಕೊಂಡ್ರೆ ನಾನು ಮುಂಚೆ ತೋರಿಸಿದ್ನಲ್ವ ಕ್ರೀಮಿ ಟೆಕ್ಸ್ಚರ್, ಅಷ್ಟು ಬ್ಲೆಂಡ್ ಮಾಡ್ಕೊಬೇಕಾಗತ್ತೆ ಇದನ್ನು ಕೂಡ. ಇನ್ನು ಇದು ರೆಡಿ ಆಗಿದೆ ಅಂತಲೇ ಹೇಳ್ಬೋದು. ನೀವು ನೋಡ್ತಿರ್ಬೋದು ಎಷ್ಟು ಥಿಕ್ನೆಸ್ ಬಂದಿದೆ ಅಂತ. ಸಾಕು ಅಂತ ಹೇಳಿ ನಾನು ಇದೊಂದು ಕಂಟೈನರ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ಒಳಗೆ ಒಂದು ಕಂಟೈನರ್ಗೆ ಹಾಕಿ ಫ್ರಿಜ್ಜಿಗೆ ಸ್ಟೋರ್ ಮಾಡಿದ್ರೆ ಒಂದು 8 to 10 hours ಇಟ್ಟಿದ್ರೆ ನಮಗೆ ಬೇಕಾಗಿರುವಂಥ ಒಂದು ಟೇಸ್ಟಿ ಆಗಿರೋ ಐಸ್ ಕ್ರೀಮ್ ರೆಡಿ ಅಂತಲೇ ಹೇಳ್ಬೋದು. ಸೊ ಇದನ್ನು ನಾನು ಕ್ಲೋಸ್ ಮಾಡಿ ಫ್ರಿಜ್ಜಿಗೆ ಫ್ರೀಝರಿಗೆ 2 ಕೂಡ ಇಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ನಾನು ನೆಕ್ಸ್ಟು ಒಂದು 8 hour ಬಿಟ್ಕೊಂಡು ಅದನ್ನು ನಿಮಗೆ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಇದು ಬಂದು ಮ್ಯಾಂಗೋ, ಕಲರು ಕೂಡ ಹಾಗೆ ಇದೆ ಅಂತಲೇ ಹೇಳ್ಬೋದು. ಇದು ಬಂದು ವೆನಿಲಾ. ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಐಸ್ ಕ್ರೀಮ್ ಅಂತೂ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂದರು ಅಂತಲೇ ಹೇಳ್ಬೋದು. ನನಗಂತೂ ವೆನಿಲಾ ಫ್ಲೇವರ್ ಅಂದರೆ ತುಂಬ ಇಷ್ಟ. ಸೊ ನಾನು ವೆನಿಲಾನೇ ಕೂಡ ಚೂಸ್ ಮಾಡೋದು ಯಾವಾಗಲೂ. ತುಂಬ ಇಷ್ಟ ಆಯಿತು ಟೇಸ್ಟ್ ಅಂತೂ. ಯಾವಾಗಲೂ ಮನೇಲಿ ಬೇಕಂತ ಹೇಳಿದಾಗ ಮನೆಯಲ್ಲೇ ಮಾಡ್ಕೊಂಡು ಹೆಲ್ತಿಯಾಗಿ ತಿನ್ಬೋದು ಅಂತಲೇ ಹೇಳ್ಬೋದು. ಈಗ ನೋಡ್ತಿರ್ಬೋದಲ್ಲ ಯಾವ ಥರ ಏನು ಐಸ್ ಕ್ರೀಮ್ ರೆಡಿ ಆಗಿದೆ ಅಂತ ಹೇಳಿ. ಸಾರು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.